ಸುಮ್ಮನೆ ಹೊಡಿತೀರಿ ಮಗನ ಅಂತ ಕೇಳಿದವ. ಆ ಹುಡುಗ ಅಂತಿದ್ದ, ಯಪ್ಪ ನಾ ಶೇಂಗಾ ತಿಂದಿಲ್ಲ, ಶೇಂಗಾ ಸಪ್ಪಿ ನಾ ತಿಂದ ಮುಂದಿಟ್ಟುಕೊಂಡಿಲ್ಲ, ತಿಂದಿಲ್ಲೋ ಯಪ್ಪ ನಾನು ಹೊಡಿಬೇಡ ಅಂತೇಳಿ ಗುರುಗಳು ಮತ್ತು ಒಂದೇ ಸವನಿ ಹಂಗೆ ತಿಕ್ಕೋತಿದ್ದ, ಪೆಟ್ಟು ಬಿದ್ದ ಜಾಗದಾಗ ತಿಕ್ಕೋತಿದ್ದ ಕೂಸ. ಅವಾಗ ಮತ್ತೆ ಹೊಡಿತಿದ್ದ ಗುರುಗಳು ಅಂತಾರ, ಏನಂತ್ರಿಪ್ಪ ಅವ್ ಶೇಂಗಾ ತಿಂದಿಲ್ಲ ಅಂತ ಹೇಳ್ತಾನ, ಮತ್ತೆ ನೀವು ಯಾಕೆ ಹೊಡಿಲಿಕ್ಕತ್ತೀರಿ ಹುಡುಗನಂದವ. ಹೌದಾ? ಅವಾಗ ಗಂಗಾಧರ ತಿಲಕ ಗುರುಗಳು ಹೇಳ್ತಾನಂತ, ಏನಂತ್ರಿಪ್ಪ ಗುರುಗಳ ನನ್ನ ಮಗ ಶೇಂಗಾ ಸೊಪ್ಪಿ ತಿಂದ ಮುಂದಿಟ್ಟುಕೊಂಡಿಲ್ಲ ಅಂತೇಳಿ ನನಗೂ ಗೊತ್ತದ ಅಂದತ್ತವ. ಹೌದಾ? ಗೊತ್ತದ. ನನ್ನ ಮಗ ತಪ್ಪು ಮಾಡಿಲ್ಲ ಅಂತೇಳಿ ನನಗೂ ಗೊತ್ತದ, ಆದ್ರೆ ಯಾಕೆ ಹೊಡಿಲಿಕ್ಕತ್ತೀರಿ ಅಂದತ್ತವ ಮಾಸ್ತರ. ಹೌದಾ? ಯಾಕೆ ಹೊಡಿಲಿಕ್ಕತ್ತೀನಿಪ್ಪ ಅಂದ್ರ ಶೇಂಗಾ ಸೊಟ್ಟಿ ಯಾರ ತಿಂದು ನಿನ್ನ ಮುಂದಿಡ್ಲಿ, ಸಾಲ ಅನ್ನೋದು ನಂಬದಲ್ಲ, ನಂಬದನ್ನು ಅಭಿಮಾನ ಮೊದಲು ಇರಬೇಕ. ನೀ ಯಾಕೆ ತಗದ ಹೋಗಿರತ್ತೀರ ಮಗನ ಹೊಡಿಲಿಕ್ಕತ್ತೀನಿ ಹೌದಾ? ಹಂಗ ಜಾತ್ರೆ ಅನ್ನೋದು ನಂಬದಲ್ಲ, ಹೌದಿಲ್ಲ? ಊರ ಯಾವ್ದಾರ ಇರುವಂತ ನಮ್ಕರೆ ತಮ್ಮದಡ್ಡಿ ಊರು ನಂಬದದ, ಜಾತ್ರೆ ಅನ್ನೋದು ನಂಬದದ, ಜಾತ್ರೆ ಕೆಡಬಾರ್ದು ಅನ್ನೋದು ನಮ್ಮ ಅಭಿಮಾನ ಇರಬೇಕು. ಮೊದಲು ಅಭಿಮಾನ ಇರಬೇಕು. ಹೌದಾ? ಅಭಿಮಾನ ಅನ್ನೋದು ಇತ್ತಪ್ಪ ಅಂದ್ರ ಕಾರ್ಯಕ್ರಮಗಳ ಹೊತ್ತು ಹೊಂಡತನ ಸರಾಗವಾಗಿ ಸಾಗುತ್ತಾವ. ಚಂದಂಗೆ ಅಭಿಮಾನ ಅನ್ನೋದು ಹೊರಟು ಹೋಗಿತ್ತಪ್ಪ ಅಂತಂದ್ರ ಕಾರ್ಯಕ್ರಮ ನಡುವೆ ಬಂದಾಗಿ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಹೌದಾ? ಹೌದಿಲ್ಲ? ಅದಕ್ಕ ಮಾತುಗಳು ಹಿಂಗ ಬರ್ತಾವ. ಅಭಿಮಾನ ಇಟ್ಟುಕೊಂಡು ಅಲ್ಲಿಂದ ಇಲ್ಲಿ ನಾವು ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದೀವಪ್ಪ ಅಂತಂದ್ರ ನಾ ಹೇಳಿದ್ರೆ ಹಿರಿಯರು ಏನಂತ್ರಿಪ್ಪ, ನನ್ನಪ್ಪ ರಂಗಸಿದ್ದನ ಗುಡಿ ಕಟ್ಟಿ ಕಳಸಾರೋಣ, ಹೊಸಾದ ಕಳಸಾರೋಣ ಮಾಡಿ ಎಲ್ಲಾ ಕಟ್ಟಡ ಆಯದ. ರಂಗಸಿದ್ದ ತಾಯಿ ತಂದೆ ಯಾರ, ಅವನಿಗೆ ಮಕ್ಕಳು ಎಷ್ಟು ಮಂದಿ, ಅವನಿಗೆ ಜಾಡಿ ಬತ್ತು, ಮೂರಿಡಿನ ಜಾಡಿ ಹೆಂಗ ಬತ್ತು, ಮತ್ತ ರಂಗ ಬಂದು ಹೆಂಗ ರಂಗಿನ ಮೂಲಿ ಬದಲು ಬಂದು ಅನ್ನುವಂತಾರ ಮಾತ ಎರಡೂ ಮ್ಯಾಳಗಳು ಹೇಳ್ರಿ ಅನ್ನುವಂತದ ಮಾತನ್ನ ನಮ್ಮ ಮಾರಾಯಿಗಳು ಹೇಳ್ಯಾರ. ಹೌದಿಲ್ಲ? ಈಗಾಗಲೇ ಸಭದಾಗ ಪ್ರತಿಪಾದನೆ ಆಗ್ಯದ, ಮಾತ ಆಗ್ಯದ. ಏನಾಗ್ಯದ ಏನ್ರಿಪ್ಪ? ಬಸಗೌಡ ಮತ್ತು ಬುಕ್ಕಮ್ಮನ ತಾಯಿ ಹೊಟ್ಟಿಲೆ ಯಾರು ಹುಟ್ಟಿದ್ರು? ಯಾರ್ರಿಪ್ಪ? ಚಿಕ್ಕರಾಮಯ್ಯ ಮತ್ತು ಹಿರೇರಾಮಯ್ಯ ಇಬ್ಬರು ಮಕ್ಕಳು ಹುಟ್ಟರು. ಚಿಕ್ಕರಾಮಯ್ಯ ಹಿರೇರಾಮಯ್ಯ. ಹೌದಾ? ಇಬ್ಬರು ಮಕ್ಕಳು ಹುಟ್ಟಿರು ಸತತವಾಗಿ ಎಲ್ಲಿ? ಮಕನಾಪುರದಲ್ಲಿ ಸೋಮನಾಥನ ಧ್ಯಾನದಲ್ಲಿ ತಲ್ಲೀನರಾಗಿದ್ರು. ಯಾರು? ಚಿಕ್ಕರಾಮಯ್ಯ ಮತ್ತು ಹಿರೇರಾಮಯ್ಯ ಇಬ್ಬರು ಮಕ್ಕಳು. ಹೌದಾ? ಧ್ಯಾನ ಮಾಡ್ತಿದ್ರು ಸತತವಾಗಿ, ಆ ಭಗವಂತನ ಸೋಮನಾಥನ ಧ್ಯಾನ ಮಾಡ್ತಿದ್ರು. ಮಾಡುವಂತ ಸಂದರ್ಭದಾಗ ಸಾಕ್ಷಾತ್ ಕೈಲಾಸದಿಂದ ಭಗವಂತ ಬಂದ ಎಲ್ಲಿ ಇಳ್ಕೊಂಡು, ಎಲ್ಲಿಗ್ರಿಪ್ಪ? ಸೋಮ ಶಿವಪುರ ಹಟ್ಟಿ ಇಳ್ಕೊಂಡ. ಹೌದಾ? ಸಾಕ್ಷಾತ್ ಕೈಲಾಸದಿಂದ ಬಂದು ಭಗವಂತನೇ ಶಿವಪುರ ಹಟ್ಟಿಗೆ ಇಳ್ಕೊಂಡಿದ್ದ. ಇದು ಯಾರಿಗೆ ಗೊತ್ತಾಯ್ತು? ಯಾರಿಗ್ರಿಪ್ಪ? ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಅಂತರ್ಜ್ಞಾನದಿಂದ ತಿಳ್ಕೊಂಡಿದ್ದ. ನನ್ನ ಗುರುವಿನ ಮಟ್ಟದಾಗಿ ಏನು ನಡೆದೈತೆ ಅನ್ನೋ ಅಂತರ್ಜ್ಞಾನದಿಂದ ತಿಳ್ಕೊಂಡಿದ್ದ. ಅವ ಎಲ್ಲಿದ್ದಪ್ಪ ಅಂದ್ರೆ ಮಂದಲಗಿರಿ ಒಳಗಿದ್ದ. ಹೌದಾ? ಹೌದಿಲ್ಲ? ಮಂದಲಗಿರಿ ಒಳಗಿದ್ದ. ಶಿವಪುರ ಹಟ್ಟಿಗೆ ಬಂದ. ನನ್ನ ಗುರುವಿನ ಮಂದಿರಕ್ಕ ಸಾಕ್ಷಾತ್ ಕೈಲಾಸದಿಂದ ಪರಮಾತ್ಮನೇ ಬಂದ ಅನ್ನೋದು ಮನದಾಗ ಸಂಕಲ್ಪ ಮಾಡಿ ತಿಳ್ಕೊಂಡ. ಓಡೋಡಿ 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 ಶಿವಪುರ ಹಟ್ಟಿಗೆ ಬರ್ತಾನ. ಆ ಸಂದರ್ಭದಾಗ ಚಿಕ್ಕರಾಮಯ್ಯ ಮತ್ತು ಹಿರೇರಾಮಯ್ಯ ಇಬ್ರು ಅಣ್ಣ ತಮ್ಮ ಜೀವನ ಧ್ಯಾನದಲ್ಲಿ ತಲ್ಲೀನರಾಗಿದ್ರು. ಸೋಮನಾಥನ ಧ್ಯಾನದಲ್ಲಿ ತಲ್ಲೀನರಾಗಿದ್ರು. ಹೌದಾ? ಆ ತಲ್ಲೀನರಾದಂತ ಬಂದ ನೋಡ್ತಾನ ನನ್ನಪ್ಪ ಮೋಗಿಸಿದ್ದ. ಸತತವಾಗಿ ಧ್ಯಾನದಲ್ಲಿ ತಲ್ಲೀನರಾಗಿರ್ತಕ್ಕಂತ ಚಿಕ್ಕರಾಮಯ್ಯ ಹಿರೇರಾಮಯ್ಯನ ನೋಡ್ತಾನ. ಇವ್ರು ಇಂಥದೊಂದು ಘೋರವಾದ ಸೇವೆ ನನ್ನಪ್ಪ ನಮ್ಮ ಸೇವೆ ಮಾಡ್ಲಿಕ್ಕೆ ತರಪ್ಪ ಅಂದ್ರ ಸೂರ್ಯ ಚಂದ್ರ ಇರುವರಿಗೆ ನೆಲವಂದ ಗಂಗೆ ಹರಿವರಿಗೆ ಪಾರೊಂದ ಪೋರಿದವರಿಗೆ ನಮ್ಮ ಶುದ್ಧರ ಕೂನ ಇವನೇ ಉಳಿಸುವಂತೆ ಮಾತ ಮನದಾಗ ಸಂಕಲ್ಪ ಮಾಡ್ಕೊಂಡ. ಮನದಾಗ ಸಂಕಲ್ಪ ಮಾಡ್ಕೊಂಡ ತಂದಿರ್ತಕ್ಕಂತ ಹೊಚ್ಕೊಂಡು ಬಂದಿರತಕ್ಕಂತ ಹೋಮದ ಕಂಬಳಿಯನ್ನ ಚಿಕ್ಕರಾಮಯ್ಯಗೆ ಹೊದಿಸಿದ. ಚಿಕ್ಕರಾಮಯ್ಯ ಹೊದಿಸಿದ. ಚೌಮುಲಿ ರಂಗ ಕೊಟ್ಟ. ಚೌಮುಲಿ ರಂಗ ಕೊಟ್ಟ. ಕಂಬಳಿ ಹೋಮದ ಕಂಬಳಿ ಹೊದಿಸಿದ. ಹೌದಾ? ಹೋಮದ ಕಂಬಳಿ ಹೊದಿಸಿ ಆಶೀರ್ವಾದ ಮಾಡಿದ ಯಾರು? ನನ್ನಪ್ಪ ಅಮೋಘಸಿದ್ದ. ಈ ಚೌಮುಲಿ ರಂಗ ತಗೊಂಡು ಹೋಮದ ಕಂಬಳಿ ಹೊತ್ತುಕೊಂಡು ಆರಾಮಾಡಿ ಹೋಗಿ ಅರಸಾಗಿ ಬೆರೀತೀನಿ ಆಶೀರ್ವಾದ ಮಾಡಿ ಅಮೋಘಸಿದ್ದ. ಹೌದಾ? ತಮದಡ್ಡಿ ಗ್ರಾಮದಾಗ ಅವೇ ಯಾಕ ಚಿಕ್ಕರಾಮಯ್ಯನೇ ಹೋಗಿ ರಂಗಸಿದ್ದಾಗಿ ನೆಲಕೊಂಡನ ಬಂಧುಗಳು. ಇದೇ ನನ್ನಪ್ಪ ರಂಗಸಿದ್ದಾಗಿ. ಹೌದಾ? ಈ ರಂಗಸಿದ್ದಾಗ 4 ಮಂದಿ ಮಕ್ಕಳು. ದೇವಪ್ಪ ಮುತ್ಯ, ಬುದ್ದಪ್ಪ ಮುತ್ಯ, ಸುಲ್ತಾನ್ ಮುತ್ಯ ಮತ್ತು ಕಲ್ಲಪ್ಪ ಮುತ್ಯ 4 ಮಂದಿ ಬಡ್ಡಿ ಇದೇ ನಮ್ಮ ತಮದಡ್ಡಿ ಗ್ರಾಮದೊಳಗ. ಹೌದಾ? ಕಕ್ಕ ಈಗ ಎಲ್ಲರೂ ಮಾತಾಡು. ಕೆಲವೊಂದು ಮಂದಿ ಹಿರಿಯರು ಬಂದು ಇಲ್ಲಿ ಮಾತಾಡಿದಾರ.
ಕೆಲವೊಂದು ಸಭದಾಗ ಸಂಘದವರು ಪ್ರತಿಪಾದನೆ ಮಾಡಿದಾರ ನೀವೆಲ್ಲರೂ ಕೇಳಿರಿ. ಏನಂತೇಳಿ ಏನ್ರಿಪ್ಪ, ರಂಗಸೀತೆಗೆ ಒಂದೇ ರಂಗಿನ ಮೂಡಿ ಐತಿ ಅನ್ನುವಂಥದ್ದು ನೀವೆಲ್ಲರೂ ಪ್ರತಿಪಾದನೆ ಮಾಡಿರಿ. ಹೌದಾ? ನೀವೆಲ್ಲರೂ ಕೇಳಿದವ್ರೆ ಯೂಟ್ಯೂಬ್ನಾಗೂ ಅದಾವ. ಆದ್ರ ನನ್ನಪ್ಪ ಅಮೋಘ ಸಿದ್ಧ ಶೌಮೂಲಿ ರಂಗ ಕೊಟ್ಟಾನ. ಈಗ ಸದ್ದ ನೋಡಾಕ್ ಹೋದ್ರ ಒಳಗ ಸಿಗುತ್ತದ. ಹೌದಾ? ಏನು ನೀವು ಮಾತಾಡಿದ ತಪ್ಪು? ಏನು ಇದು ಮಟ್ಟ ಮನ್ಯಾಗ ನಡೆದದ ತಪ್ಪು? ಇದು ನನಗೆ ಸಂಶಯ ಬಂದದ. ಹೌದಾ? ವಿಷಯ ಅದಕ್ಕೆ ನಾವು ವಿಷಯ ಮಾತಾಡ್ರೆ ಬೆನ್ನೇನ ಕೂದಲ ತೆಗೆದಂಗಿರ್ಬೇಕು. ಹೌದು, ಕರೆ ಅದ. ಹೌದಿಲ್ಲ? ಒಂದೇ ರಂಗಿನ ಮುಡಿತ ಮಾತಾಡಿರಿ. ಇಲ್ಲಿ ಒಳಗ ನೋಡ್ರೆ ಚೌಮೂಲಿ ರಂಗದ. ಚೌಮೂಲಿ ರಂಗದ ಪ್ರಸಾದ ಗಂಟೆ ಅಮೋಕ್ಷದಲ್ಲಿ ಬಗಲಾಗ ಪ್ರಸಾದ ಗಂಟಿತ್ಲ. ಅದೇ ಪ್ರಸಾದ ಗಂಟವನ್ನ ಒಳಗ ಆ ಭಂಡಾರ ಹಾಕಿ ಚೌಮೂಲಿ ರಂಗನ ಎತ್ತಿ ಕೊಟ್ಟಾನ. ಅಮೋಕ್ಷದ ಆಶೀರ್ವಾದ ಮಾಡಿ ತಮ್ಮದಡ್ಡಿ ಗ್ರಾಮದಾಗ ಆರೇ ನಡೆದ ಅರಸಾಗಿ ಮೆರೆಯುತ್ತೀಗ ನಾವು. ಹೌದಾ? ಮತ್ತೆ ನೀವು ಹೇಳಾಕತ್ತೀರಿ ಒಂದೇ ರಂಗಿನ ಮೂಲಿ ಅಂತ ಹೇಳ್ತೀರಿ. ಇನ್ನ 3 ರಂಗಿನ ಮೂಲಿಯಲ್ಲಿ ಗಡಪ್ ಮಾಡ್ಲಾಕತ್ತೀರನ? ಎಲ್ಲಿ ಹೋದವ ನೋಡಕ್ ಕಾಣ್ತಾವ. ಮತ್ ಯಾಕ ನೀವು ಮಾತಾಡಿದ ತಪ್ಪೋ? ಏನು ಇಲ್ಲಿ ನಡೆದದ ತಪ್ಪೋ? ಹೌದಾ? ಏನು ನಾವ್ ಹೇಳೋದು ತಪ್ಪು? ಇವ್ರು ಕೂತ್ ಕೇಳೋರು ತಪ್ಪು? ನೀ ಹಾಡೋದು ತಪ್ಪು? ಹೌದಾ? ಹಾಡವ್ರ ಬಾಯಿ ಒಂದಿದ್ರೆ ಕೇಳವ್ರ ಕಿವಿಗಳು 2 ಅದಾವ. ದೈವ ಅನ್ನೋದು ದೊಡ್ಡದದ. ಹೌದಾ? ಮತ್ತ ಅಂತ ದೈವದ ಮುಂದೆ ನಾವ ಇವತ್ತು ಸತ್ಯವನ್ನೇ ನೋಡಿದು ಹೋಗ್ಬೇಕಾಗ್ಯದ. ಹುಲಜಂತಿ ಗ್ರಾಮದಾಗ ಮಾಳಿಂಗರಾಗ ಮುಂಡಾಸ ಆಗತೈತಿ ಅಂತ ಹೇಳ್ಬೇಕು. ಕೆಲವ್ರ ಮಂದಿ ಆಗುದಿಲ್ಲ ಅಂದ್ರ ಹಂಗಾಗಿ ಆಗ್ತದ, ಪಾಪದ ಗುರಿ ಆಗ್ತಾರ. ಹೌದಾ? ಪಾಪದ ಗುರಿ ಆಗ್ಬೇಕಾಗ್ತದ. ಹಂಗ ನನ್ನಪ್ಪ ರಂಗಸಿದ್ದ ಚಿಕ್ಕರಾಮಯ್ಯನೇ ಮುಂದೆ ರಂಗಸಿದ್ದಾಗಿ ಮೆರೆಯುತ್ತೆ ಆಶೀರ್ವಾದ ಮಾಡಿ 4 ಚೌಮೂಲಿ ರಂಗ ತಗೊಂಡ ನಾವು. ನೀವ್ ಹೇಳ್ತೀರಿ ಒಂದ್ ರಂಗ್ ಹೇಳಕ್ಕಿರ್ತೀರಿ. ಇದು ನಮಗೂ ಹಿಂದೊಮ್ಮೆ ಮಾನಸಿದ್ದ ಮಾರಾಯಣ ಜೋಡಿ ವಿಷಯ ಚರ್ಚೆ ಆಗ್ಯದ. ಇದು ಅಲ್ಲಿ ವಿಷಯ ಚರ್ಚೆ ಆಗ್ಯದ. ಮತ್ತೆ ಕಮಳಿ ಬಗ್ಗೆನೂ ಚರ್ಚೆ ಆಗ್ಯದ ವಿಷಯ. ಹೌದಾ? ಆ ಕಮಳಿ ನಾ ಅಂತಿದ್ದೆ, ನಿಮಗ ಕಮಳಿ ಯಾರು ಕೊಟ್ರ ನಾ ಅಂತಿದ್ದೆ. ಅವ ಕಾಕನು ಮಾತಾಡ್ತಿದ್ದ. ಒಟ್ಟಿಬ್ರಿಗೂ ಜಗಳ ಹತ್ತಿದ್ ಬಿಡೋದು ವಿಷಯದಾಗ. ಆ ಇಬ್ರು ಜಗಳ ಬೇರೆ ಅದ. ಆ ಜಗಳ ಆದ್ರೆ ಹಂಗ ಜಗಳ ಆಗಬೇಕು. ಹೌದಾ? ಹೌದಿಲ್ಲ? ವೈಮನಸ್ಸಾಗೂ ಜಗಳ ಆಗಿರಬಾರ್ದು. ನಾಳೆ ಐತ್ ನೋಡ, ನಾಳೆ ಅಳಿಗೆ ಪೆಂಟೋ ಜೋಡಿ ಇನ್ನ 3 ಕಾರ್ಯಕ್ರಮ, ಅಲ್ಲಿ ಜಗಳ ಬೇರೆ ಅಲ್ಲ. ಹೌದಿಲ್ಲ? ಜ್ಞಾನದ ಜಗಳ ಆಗಬೇಕಾಗಿದೆ, ಜ್ಞಾನದ ಜಗಳ. ಹೌದಾ? ನನ್ನಪ್ಪ ಮದಗೊಂಡ ಮಹಾರಾಜರ ಜೋಡಿ ಬಸವನ ಸಂಗೊಳ್ಳಿ ಮಹಾರಾಜರ ಜೋಡಿ ಹಾಡ್ರು ಕೂಡ ಒಂದು ದಿನ ನಾವು ಯಾರ ಜೋಡಿ ಜಗಳ ಮಾಡಿಲ್ಲ. ಬಂಧುಗಳೇ, ನಾನ್ ನಡಕ್ ಬಂದ ಗದ್ಲ ಮಾಡೀನಿ. ಏನೋ ಮನುಷ್ಯಗೂ ನೋವಾಗಿ ಮಾಡೀನಿ. ನಿಮ್ಮ ಮನಿ ಮಗಳಿಗೆ ನೀವು ಬೈದಂತ ಸಂದರ್ಭ ಮಗಳಿಗೆ ನೋವಾದ್ರೆ ನಿಮ್ಮ ಜೋಡಿ ವಾದ ಮಾಡ್ತಾರಲ್ಲ, ಹಂಗ ಸ್ವತಃ ತಮ್ಮದಡ್ಡಿ ಊರು ಬ್ಯಾರೆ ಅಲ್ಲ, ಮುಗಳಾಳ ಊರು ಬ್ಯಾರೆ ಅಲ್ಲ, ಇದು ನಂದೇ ಊರ ತಿಳ್ಕೊಂಡು ನಿಮ್ಮ ಜೋಡಿ ಬಂದು ವಾದ ಮಾಡಿನ ಬಂಧುಗಳು ಅನ್ನುವಂತ ಮಾತನ್ನ, ನನ್ನ ತಪ್ಪನ್ನು ಮನ್ನಿಸರಿ ಅನ್ನುವಂತ ಮಾತನ್ನ ದೈವಕ್ಕೊಂದು ವಿನಂತಿ ಪೂರ್ವಕ ಕೇಳ್ಕೊಂಡು ನಾವು ಪಾಲ್ತು ವಿಷಯ ಮಾತಾಡಿ ಜಗಳ ಮಾಡೋರಲ್ಲ. ಸಿದ್ಧಾರ್ಥಿಕ ವಿಷಯ ಒಳಗೆ ಬೆಳಿಬೇಕಾಗಿದೆ. ಹೌದಾ? ಹೌದಿಲ್ಲ? ಅದಕ್ಕಾಗಿ ಅನ್ನುವಂತ ಮಾತನ್ನ ಹೇಳಿ ಇದಕ್ಕ ನಮ್ಮ ತಮ್ಮದಡ್ಡಿ ಗ್ರಾಮದ ಹಿರಿಯರ ಚರ್ಚೆ ಆಗಬೇಕು. ಏನ ರಂಗಸಿದ್ದಾಗ ಚೌಮೂಲಿ ರಂಗದನೋ ಏನ ಒಂದೇ ರಂಗಿನ ಮೂಲಿದನೋ? ಹೌದಾ? ಕಮಿಟಿ ಪಚ್ಚಿದ್ರೆ ಹಾಡೋರು ಕಚ್ಚ ಗಣ್ಯ ಇಟ್ಟಿರ್ತದ. ಹೌದಾ? ಮೇಲೆ ಕಮಿಟಿ ಪಚ್ಚಬೇಕಿಲ್ಲಿ. ಹೌದಿಲ್ಲ? ಹೌದಾ? ಅನ್ನುವಂತ ಮಾತನ್ನ ಹೇಳಿ ಹಾಡೇನ ಮಾತನಾಡ್ಲಾರ್ದನೆ ಒಂದೇ ನುಡಿ ಹಾಡಿ ಇನ್ನ ಮಾರ್ಗ ಹಾಡೋನು. ಮಾರ್ಗದಾಗ ಚಾಲ ಹಾಡೋನು. ಮಾರ್ಗ ಮುಗಿಸಿದ ನಂತರ ತಾಯಿ ತಂದಿ ಸೇವಾ ಬಂಧುಗಳ ಹೆಣ್ಣು ಮಕ್ಕಳಿಗೆ ಎದ್ದು ಹೋಗ್ಬೇಡ್ರಿ. 5 ನಿಮಿಷ ನಿಮಗೆ ಮಾತಾಡೋದೈತಿ. ಹೌದಾ? ನಿಮ್ಮ ಜೀವನದಾಗ ನೆನಪಿರ್ಬೇಕು ಮಾತ. ಹೌದು. ಈ ವರ್ಷ ನೆನಪಿದ್ದ ಮುಂದಿನ ವರ್ಷ ಜಾತ್ರೆ ಬರೋಬಿಟ್ಟ ನೆನಪಿರ್ಬೇಕು. ಅದು 5 ನಾ ಪಾಲ್ತು ಮಾತ್ರ 5 ನಿಮಿಷನಾಗ ಮಾತು ಹೇಳ್ತೀನಿ. ಅದ ಮುಂದೆ ಮಾರ್ಗ ಹಾಡಿದ ನಂತರ. ಹೌದಾ? ಹೆಂಗ್ ಕೇಳು, ಹೆಂಗ್ರಿ? ಸೌಮಿತ್ರನ ಸಾಹಿತ್ಯ ಸೂರನಾಗ ಮೊದಲ ಬಸ್ಸಿಗೆ ಹತ್ತು ಯಾದವಾಡದಿಂದ ಕಿಲೋಮೀಟರ್ 20, ಯಾದವಾಡದಿಂದ ಕಿಲೋಮೀಟರ್ 20. ಮತ್ತು ಹಡ್ಡಿ ಹೇರನ ಉಂಡಂಗ ಅಮೃತ.
ಸತ್